ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನೀವಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ದೈವಿಕ ಶಕ್ತಿ ಇರುವ ಮಹಿಳೆಯರಲ್ಲಿ ಕಾಣುವಂತಹ ಗುಣಲಕ್ಷಣಗಳು. ಲಕ್ಷ್ಮಿ ರೂಪದಲ್ಲಿರುವಂತಹ ಮಹಿಳೆಯರಲ್ಲಿ ಕಾಣುವಂಥ ಪ್ರಮುಖ ಲಕ್ಷಣಗಳು ಸಾಕ್ಷಾತ್ ಐಶ್ವರ್ಯ ಲಕ್ಷ್ಮಿಯ ಗುರುತುಗಳನ್ನು ಕಾಣಬಹುದು. ಸ್ತ್ರೀಯರಲ್ಲಿ ಇರುವ ಕೆಲವು ದೈವಿಕ ಗುಣಗಳನ್ನು ತಿಳಿಸುತ್ತಿದ್ದೇವೆ. ಈ ಸತ್ಯ ಪ್ರತಿ ಜನರಿಗೂ ತಿಳಿದಿರುವುದಿಲ್ಲ. ದೈವಿಕ ಶಕ್ತಿ ಇರುವ ಮಹಿಳೆಯರಲ್ಲಿ ಮಾತ್ರ ಕಾಣುವ ಅಪರೂಪದ ಲಕ್ಷಣವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿದ್ದೇವೆ. ಅಪರೂಪದ ಲಕ್ಷಣಗಳು ನಿಮಗೆ ತಿಳಿದಿರಲಿ. ಜಗತ್ತಿನಲ್ಲಿ ಕೋಟ್ಯಾಂತರ ಮಹಿಳೆಯರಿದ್ದಾರೆ. ಅವರಲ್ಲಿ ಕೆಲವರಲ್ಲಿ ಮಾತ್ರ ಈ ಒಂದು ಜೈವಿಕ ಅಥವಾ ದೈವಿಕ ಶಕ್ತಿ ಇರುತ್ತದೆ. ಇವರು ಸಾಮಾನ್ಯರಂತೆ ಕಂಡರೂ ಇವರಲ್ಲಿರುವ ಶಕ್ತಿ ಅಸಾಧಾರಣವಾಗಿ ಇರುತ್ತದೆ. ಈ ಸತ್ಯ 99% ಜನರಿಗೆ ತಿಳಿದಿರುವುದಿಲ್ಲ. ವಿಡಿಯೋ ಪೂರ್ತಿಯಾಗಿ ನೋಡಿ. ಅಪೂರ್ಣ ಜ್ಞಾನವು ಅಪಾಯಕಾರಿ, ಏಕೆಂದರೆ ಲಕ್ಷಣ ಅದೃಷ್ಟಶಾಲಿ ಮಹಿಳೆಯರಿಗೆ ಮಾತ್ರ ಸಾಮೂಹಿಕ ಶಾಸ್ತ್ರ ಅಥವಾ ಯೋಗಶಾಸ್ತ್ರದಲ್ಲಿ ಹೇಳಲಾದ ಈ ರಹಸ್ಯ ದೈವಿಕ ಲಕ್ಷಣಗಳು. ಇದರಲ್ಲಿ ಯಾವುದಾದರೂ ಒಂದು ಲಕ್ಷಣ ನಿಮ್ಮಲ್ಲಿದ್ದರೂ ನೀವು ಸಾಮಾನ್ಯರಲ್ಲ, ಸಾಕ್ಷಾತ್ ಶಕ್ತಿ ಸ್ವರೂಪಿಣಿ. ಬ್ರಾಹ್ಮಿ ಮುಹೂರ್ತದ ನಂಟು. ಯಾವ ಸ್ತ್ರೀಗೆ ಬೆಳಿಗ್ಗೆ 3ರಿಂದ 5 ಗಂಟೆಯ ನಡುವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಅಲಾರಾಂ ಇಲ್ಲದೆ ತಾನಾಗಿಯೇ ಎಚ್ಚರವಾಗುತ್ತದೆಯೋ ಅವರಲ್ಲಿ ದೈವಿಕ ಶಕ್ತಿ ಜಾಗೃತವಾಗಿರುತ್ತದೆ. ಪ್ರಕೃತಿ ಇವರನ್ನು ಈ ಸಮಯದಲ್ಲಿ ಎಬ್ಬಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಅವರು ಅಂದುಕೊಂಡ ಸಂಕಲ್ಪಗಳು ಬಹಳ ಬೇಗ ಸತ್ಯವಾಗುತ್ತವೆ. ಮಕ್ಕಳು ಮತ್ತು ಪ್ರಾಣಿಗಳ ಆಕರ್ಷಣೆ. ನೀವು ಗಮನಿಸಿರಬಹುದು, ಕೆಲವು ಮಹಿಳೆಯರ ಹತ್ತಿರ ಹೋದರೆ ಅಳುವ ಮಗು ಕೂಡ ತಕ್ಷಣ ಸುಮ್ಮನಾಗುತ್ತದೆ. ಅಥವಾ ಮೂಕ ಪ್ರಾಣಿಗಳು, ಹಸು, ನಾಯಿಗಳು ಇವರನ್ನು ಕಂಡರೆ ತಾನಾಗಿಯೇ ಪ್ರೀತಿಯಿಂದ ಹತ್ತಿರ ಬರುತ್ತವೆ. ಯಾರಲ್ಲಿ ದೈವಿಕ ಪ್ರೀತಿ ಮತ್ತು ಸಾತ್ವಿಕ ಗುಣ ಇರುತ್ತದೆಯೋ ಅವರ ಕಡೆಗೆ ಈ ಮುಗ್ಧ ಜೀವಗಳು ಆಕರ್ಷಿತವಾಗುತ್ತವೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಕೈ ರುಚಿ. ಅನ್ನಪೂರ್ಣೇಶ್ವರಿಯವರ ಯಾವ ಮಹಿಳೆಯ ಅಡುಗೆ ಮಾಡಿದಾಗ ಕಡಿಮೆ ಸಾಮಗ್ರಿಗಳನ್ನು ಬಳಸಿದರೂ ಆ ಅಡುಗೆ ಅಮೃತದಂತೆ ರುಚಿಯಾಗಿರುತ್ತದೆ. ಅದು ಸಾಮಾನ್ಯ ವಿಷಯವಲ್ಲ. ಅಂತಹ ಮಹಿಳೆಯ ಕೈಯಲ್ಲಿ ವಿಶೇಷ ಅನುಗ್ರಹವಿರುತ್ತದೆ. ಎಂಥವರ ಮನಸ್ಸು ಕೂಡ ತೃಪ್ತಿಯಾಗುತ್ತದೆ, ಹಾಗೆ ಶಾಂತವಾಗುತ್ತದೆ. ಇದು ದೈವಿಕ ಶಕ್ತಿಯ ಒಂದು ರೂಪ. ಮುನ್ಸೂಚನೆ ಸಿಗುವುದು. ದೈವಿಕ ಶಕ್ತಿ ಇರುವ ಮಹಿಳೆಯರಿಗೆ ಭವಿಷ್ಯದಲ್ಲಿ ನಡೆಯುವ ಘಟನೆಗಳು ಮುನ್ಸೂಚನೆ ಸಿಗುತ್ತದೆ. ಕೆಲವೊಮ್ಮೆ ಇವರು ಕಂಡ ಕನಸುಗಳು ಹಗಲಿನಲ್ಲಿ ನಿಜವಾಗುತ್ತವೆ, ಅಥವಾ ಯಾರಿಗಾದರೂ ಏನಾದರೂ ಕೆಟ್ಟದ್ದಾಗುವ ಮುಂಚೆ ಇವರ ಮನಸ್ಸಿಗೆ ಇರಿಸು ಮುರಿಸು ಉಂಟಾಗುತ್ತದೆ. ಇದು ಇವರಲ್ಲಿರುವ ಜಾಗೃತವಾದ ಇಂದ್ರಿಯ ಲಕ್ಷಣವಾಗಿದೆ. ಗಿಡ ಮರಗಳ ನಂಟು. ದೈವಿಕ ಅಂಶ ಇರುವ ಮಹಿಳೆಯರು ಮುಟ್ಟಿದರೆ ಒಣಗಿದ ಗಿಡ ಕೂಡ ಚಿಗುರುತ್ತದೆ. ಇವರು ಬೆಳೆಸಿದ ತುಳಸಿ ಗಿಡ ಅಥವಾ ಹೂವಿನ ಗಿಡಗಳು ಯಾವಾಗಲೂ ಹಚ್ಚ ಹಸಿರಾಗಿ ಇರುತ್ತವೆ. ಇವರಲ್ಲಿರುವ ಪ್ರಾಣ ಶಕ್ತಿಯು ಪ್ರಕೃತಿಯೊಂದಿಗೆ ನೇರವಾದ ಸಂಪರ್ಕವನ್ನು ಹೊಂದಿರುತ್ತದೆ. ಪ್ರಕೃತಿ ಮಾತೆ ಇವರ ಮೇಲೆ ಸದಾ ಪ್ರಸನ್ನಳಾಗಿರುತ್ತಾಳೆ. ಗುಣಪಡಿಸುವ ಸ್ಪರ್ಶ. ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲದಿದ್ದಾಗ ಅಥವಾ ಯಾರಿಗಾದರೂ ತಲೆನೋವು ಬಂದಾಗ ಈ ಮಹಿಳೆಯರು ತಮ್ಮ ಕೈಯಿಂದ ಸವರಿದರೆ ಅಥವಾ ಮುಟ್ಟಿದರೆ ಸಾಕು, ಆ ನೋವು ಕಡಿಮೆಯಾದಂತೆ ಭಾಸವಾಗುತ್ತದೆ. ಇವರ ಸ್ಪರ್ಶದಲ್ಲಿ ಒಂದು ರೀತಿಯ ಹೀಲಿಂಗ್ ಪವರ್ ಅಡಗಿರುತ್ತದೆ. ಇದು ತಾಯಿಂದಿರಲ್ಲಿ ಹೆಚ್ಚಾಗಿ ಕಾಣುವ ದೈವಿಕ ಲಕ್ಷಣ. ನೈಸರ್ಗಿಕ ಸುಗಂಧ. ಪದ್ಮಿನಿ ಜಾತಿಯ ಸ್ತ್ರೀಯರ ಬಗ್ಗೆ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ದೈವಿಕ ಶಕ್ತಿ ಇರುವ ಮಹಿಳೆಯರ ದೇಹದಿಂದ ಯಾವುದೇ ಪರ್ಫ್ಯೂಮ್ ಇಲ್ಲದಿದ್ದರೂ ಒಂದು ರೀತಿಯಾಗಿ ನೈಸರ್ಗಿಕವಾದ ಸೌಮ್ಯ ಸುಗಂಧ, ಚಂದನ ಅಥವಾ ಹೂವಿನ ವಾಸನೆ ಬರುತ್ತಿರುತ್ತದೆ. ಇದು ಅವರಲ್ಲಿರುವ
ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ. ವಾಕ್ಸಿದ್ಧಿ ಇದು ಬಹಳ ಪ್ರಮುಖವಾದ ಲಕ್ಷಣ. ಕೆಲವು ಮಹಿಳೆಯರು ಕೋಪದಲ್ಲಿ ಬೈದ ಅಥವಾ ಪ್ರೀತಿಯಿಂದ ಹಾರೈಸಿದರೂ ಅದು ಹಾಗೆಯೇ ನಡೆದು ಬಿಡುತ್ತದೆ. ಇದನ್ನೇ ವಾಕ್ಸಿದ್ಧಿ ಎನ್ನುತ್ತಾರೆ. ಅದಕ್ಕಾಗಿಯೇ ಹಿರಿಯರು ಹೇಳುತ್ತಾರೆ, ಮನೆಯ ಹೆಣ್ಣು ಮಕ್ಕಳ ಕಣ್ಣೀರು ಹಾಕಿಸಬಾರದು, ಅವರ ಬಾಯಿಯಿಂದ ಕೆಟ್ಟ ಪದಗಳನ್ನು ಆಡಿಸಬಾರದು, ಏಕೆಂದರೆ ಅವರ ಮಾತು ಸತ್ಯವಾಗುವ ಶಕ್ತಿ ಹೊಂದಿರುತ್ತದೆ. ಕಷ್ಟದಲ್ಲೂ ಕುಗ್ಗದ ಮನಸ್ಸು. ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಇಡೀ ಕುಟುಂಬವೇ ಕಗ್ಗಲ್ಲಾದ ಈ ಮಹಿಳೆಯರು ಮಾತ್ರ ದೀಪದಂತೆ ಉರಿಯುತ್ತಾ ಎಲ್ಲರಿಗೂ ಧೈರ್ಯ ತುಂಬುತ್ತಾರೆ. ಇವರಲ್ಲಿರುವ ಧೈರ್ಯ ಲಕ್ಷ್ಮಿಯ ಅಂಶವು ಕಷ್ಟದ ಸಮಯದಲ್ಲಿ ಜಾಗೃತವಾಗುತ್ತದೆ. ಇವರು ಸಮಸ್ಯೆಗೆ ಹೆದರುವುದಿಲ್ಲ, ಬದಲಾಗಿ ಪರಿಹಾರವನ್ನು ಹುಡುಕುತ್ತಾರೆ. ಮೇಲಿನ ಈ ತೇಜಸ್ಸು, ಹಣೆಯ ಮೇಲಿನ ತೇಜಸ್ಸು, ಮೇಕಪ್ ಇಲ್ಲದಿದ್ದರೂ ಶಕ್ತಿ ಇರುವ ಮಹಿಳೆಯರು ಮುಖದಲ್ಲಿ ಮತ್ತು ಹಣೆಯಲ್ಲಿ ಒಂದು ವಿಶೇಷವಾದ ಹೊಳಪು ಅಥವಾ ತೇಜಸ್ಸು ಇರುತ್ತದೆ. ಅವರನ್ನು ನೋಡಿದ ತಕ್ಷಣ ಕೈ ಮುಗಿಯಬೇಕು ಅಥವಾ ಗೌರವಿಸಬೇಕು ಎಂದು ಎಂಥವರಿಗೂ ಅನ್ನಿಸುತ್ತದೆ. ಇದು ಅವರ ಆತ್ಮಶಕ್ತಿಯ ಪ್ರಭಾವ ಆಗಿರುತ್ತದೆ. ನಿಷ್ಕಲ್ಮಶವಾದ ಕಣ್ಣೀರು, ಕರುಣೆ. ಇದರನ್ನು ಕಷ್ಟವನ್ನು ನೋಡಿದಾಗ ಅಥವಾ ದೇವಸ್ಥಾನದಲ್ಲಿ ದೇವರ ವಿಗ್ರಹವನ್ನು ನೋಡಿದಾಗ ಇವರ ಕಣ್ಣಲ್ಲಿ ತಾನಾಗಿಯೇ ನೀರು ಬರುತ್ತದೆಯೋ ಅವರ ಹೃದಯ ತುಂಬ ಶುದ್ಧವಾಗಿರುತ್ತದೆ ಎಂದು ಆ ಕರುಣೆ ದೈವಿಕ ಶಕ್ತಿಯ ಮೂಲ ಆಗಿರುತ್ತದೆ. ದೇವರು ಇಂಥ ನಿರ್ಮಲ ಮನಸ್ಸಿನಲ್ಲಿ ಸದಾ ವಾಸಿಸುತ್ತಾನೆ. ಉದ್ದವಾದ ಕಪ್ಪು ಕೂದಲು. ಪುರಾಣಗಳ ಪ್ರಕಾರ ಸ್ತ್ರೀಯರ ಕೂದಲು ಕೇವಲ ಸೌಂದರ್ಯವಲ್ಲ, ಅದು ಶಕ್ತಿಯ ಸಂಕೇತ. ಯಾವ ಸ್ತ್ರೀಗೆ ನೈಸರ್ಗಿಕವಾಗಿ ಉದ್ದವಾದ ಕಪ್ಪಾದ ಕೂದಲು ಇರುತ್ತದೆಯೋ ಅವರಲ್ಲಿ ಕಾಂತಿಯ ಶಕ್ತಿ ಹೆಚ್ಚಿರುತ್ತದೆ ಎಂದು ನಂಬಲಾಗಿದೆ. ತಮ್ಮ ಕುಟುಂಬದ ನಕಾರಾತ್ಮಕ ಶಕ್ತಿಯನ್ನು ತಡೆ ಹಿಡಿಯುವ ಸಾಮರ್ಥ್ಯ ಹೊಂದಿರುತ್ತಾರೆ. ದೈವಿಕ ಶಕ್ತಿ ಎಂದರೆ ಪವಾಡ ಮಾಡುವುದಲ್ಲ, ಪ್ರೀತಿ, ತ್ಯಾಗ, ಅಂತಃಪ್ರಜ್ಞೆಯಿಂದ ಬದುಕುವುದು. ನಿಮ್ಮಲ್ಲಿ ಯಾವ ಲಕ್ಷಣವಿದೆ ಎಂದು ತಿಳಿಸಿ. ಸೊ ಇವತ್ತಿನ ಈ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಈ ಟಿಪ್ಸ್ಗಳು ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಹಾಗೆ ನಿಮ್ಗೆ ಯಾವುದೆಲ್ಲ ಟಿಪ್ಸ್ಗಳು ಬೇಕು ಅನ್ನೋದನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಖಂಡಿತವಾಗ್ಲೂ ನಿಮಗೆ ಬೇಕಾಗಿರುವಂತಹ ಒಂದು ಜ್ಞಾನವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ಕೊಳ್ತಿದ್ದೀನಿ. ಸೊ ಈ ಒಂದು ವಿಡಿಯೋ ಬಗ್ಗೆ ಏನೇ ಅಭಿಪ್ರಾಯ ಇದ್ರೂ ತಪ್ಪದೆ ತಿಳಿಸಿ. ಹಾಗೆ ಹೆಚ್ಚಿನ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಸೊ ಈಗ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು.